ನನಗೆ ಇವತ್ತು ಡ್ಯೂಟಿ ಕೊಟ್ಟಿರೋದು ಚಿಕ್ಕಪೇಟೆ ಅಂತ ಹೇಳ್ಬಿಟ್ಟು ತುಮಕೂರಲ್ಲೇನೆ. ಸೊ ನಮ್ಮಪ್ಪ ಇವತ್ತು ನನಗೆ ಡ್ರಾಪ್ ಮಾಡಿ ಬಂದ್ರು. ಏನಿವತ್ತು ನಮ್ ಕೌಂಟರ್ ಮುಂದೆ ಇಮ್ರಾನ್ ಗಾಡಿ ಇದೆ, ಇಮ್ರಾನ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಅವಳು ಟಿಫನ್ ಹೋಗಿ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಡಿಎಂ ಅಲ್ಲಿ ಎಲ್ಲಾ ಕಡೆ ನನಗೆ ವಿಚಾರಿಸ್ತಾ ಇದೆ, ಎಲ್ಲಿ ಇಮ್ರಾನ್ ನಿಮ್ ವ್ಲಾಗ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಬಂದಿದ್ದಾರೆ ನೋಡಿ. ಅವರು ಡ್ಯೂಟಿಲಿ ಸ್ವಲ್ಪ ಬಿಸಿ ಇದ್ರು, ನಾನು ಹೊರಗಡೆ ಕೂಡ ಇದ್ನಲ್ಲ, ಹಾಗಾಗಿ ಸಿಗಕ್ಕಾಗ್ಲಿಲ್ಲ. ಇವತ್ತು ನಮ್ಮಪ್ಪ ಗಾಡಿ ತಗೊಂಡೋಗಿದ್ರಲ್ಲ. ಸೊ ಫೈನಲ್ ಆಗಿ ನನಗೆ ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ಮನೆ ಕರ್ಕೊಂಡ್ ಬಂದ್ರು. ನಾನು ನಮಾಜಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಧ್ಯಾಹ್ನದ ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ಮಸ್ತಾಗಿ ಮಳೆ ಬಂತು. ಸೊ ಫೈನಲ್ ಆಗಿ ನಾನು ಡ್ಯೂಟಿ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ನಮಾಜಿಗೆ ಹೋಗ್ಬಿಟ್ಟು ಊಟ ಗಿಟ ಮಾಡ್ಕೊಂಡು ಸೀದಾ ಹೋಗಿದ್ದು ಒಂದು ಶೂಟಿಗೆ. ಇಮ್ರಾನ್ ಫ್ರೆಂಡ್ ಅಂಗಡಿನ ಪ್ರಮೋಷನ್ ಶೂಟ್ ಮಾಡ್ಬೇಕಾಗಿದ್ದು. ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು. ಅದನ್ನೆಲ್ಲ ನೋಡ್ಕೊಂಡು ಕಾರ್ನ ನೋಡಿ ಏನೋ ಪ್ಲಾನ್ ಆಗ್ತಾರಲ್ಲ ಅನ್ಕೊಂಡೆ. ಸೊ ಫೈನಲ್ ಆಗಿ ನಮ್ ಗಾಡಿನಾಗ ಮನೆ ಹತ್ರ ನಿಲ್ಸ್ಬಿಟ್ಟು ಕಾರ್ ಹತ್ಕೊಂಡು ಸೀದಾ ಬಂದಿದ್ದು ನಾವು ಅಸ್ಗರಣ್ಣನ ಹತ್ರ. ಅಸ್ಗರಣ್ಣ ಫೈನಲ್ ಆಗಿ ನಮ್ಮ ಕಾರ್ ಹತ್ತೇ ಬಿಟ್ರು. ಅವ್ರನ್ನ ಕೂಡಿಸ್ಕೊಂಡು ನಾವು ಹೋಗಿದ್ದು ಪೆಟ್ರೋಲ್ ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿ ದಾವಸ್ಪೇಟೆ ಹತ್ರದಲ್ಲಿರುವಂತಹ ಜೈ ಹಿಂದ್ ಹೋಟ್ಲಿಗೆ ಬಂದು ಮಸ್ತ್ ಆಗಿ ಟೀ ಕುಡ್ಕೊಂಡು ಅಲ್ಲಿಂದ ಪ್ಲಾನ್ ಮಾಡಿ ಲಸ್ಸಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಜೈ ಹಿಂದ್ ಹೋಟ್ಲ್ ಆಪೋಸಿಟ್ ಇರುವಂತಹ ಧೂನ್ ಢಾಬಾಕ್ ಹೋಗ್ಬಿಟ್ಟು ಮಸ್ತ್ ಆಗಿ ಲಸ್ಸಿನ ಆರ್ಡರ್ ಮಾಡಿದ್ವಿ. ಗೋಡಂಬಿ, ಬಾದಾಮು, ಒಣ ದ್ರಾಕ್ಷಿ ಎಲ್ಲಾ ತರ ಹಾಕ್ಬಿಟ್ಟು ಮಾಡಿದಾರೆ ಲಸ್ಸಿ. ಸಖತ್ತಾಗಿತ್ತು. ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಅಲ್ಲಿ ಫುಲ್ ಫನ್ನಿ ಆಗಿತ್ತು. ಮಸ್ತ್ ಮೂಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಸ್ನಾಕ್ಸ್ ಏನಾದ್ರು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ತಗೊಂಡು ಅದಾದ್ಮೇಲೆ ಇನ್ನೊಂದರ ಏನೋ ತಗೊಂಡ್ರು, ಇದ್ರದ್ದು ಹೆಸರೇ ಮಾಡ್ತೋಗ್ಬಿಟ್ಟೆ ನಾನು. ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಬಂದು ನಮ್ಮ ಅಜ್ಜರಣ್ಣ ಏನೋ ಎಲ್ಲರಿಗೂ ಮಾತಾಡ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಫೈನಲ್ ಆಗಿ ನಾವು ಕಾರ್ ಹತ್ತಿಬಿಟ್ಟು ಸೀದಾ ತುಮಕೂರು ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಅಲ್ಲಿಂದ ಸೀದಾ ತುಮಕೂರು ಕಡೆ ಹೊರಟು ಬಂದ ತಕ್ಷಣ ಫಸ್ಟ್ ನಮ್ಮ ಅಜ್ಜರಣ್ಣ ಇಳಿದ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಹೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಯಾರು ಇಳಿತಾರಂತ ವೇಟ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ನನ್ನ ಇಳಿಸ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಹೋಗ್ಬಿಟ್ರಲ್ಲ.